ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅತ್ತೆ, ಇವತ್ತು ನೀವು ಅವಳಿಗೆ ಆಡಿರೋ ಮಾತುಗಳಿಗೆ ಆ ಭಾವನ ತತ್ತರಿಸೋಗಿರ್ತಾಳೆ. ಎಲ್ಲೋ ಅಳ್ತಾ ಬಿದ್ದಿರ್ಬೇಕು. ಅತ್ತೆ, ಜಾಸ್ತಿ ಏನು ಬೇಡ, ಇನ್ನೊಂದು ವಾರನೂ ಬೇಕಾಗಿಲ್ಲ, ಇನ್ನೊಂದು 3 ದಿನ ನೀವು ಹಿಂಗೆ ಟಾರ್ಚರ್ ಕೊಟ್ರೆ ಸಾಕು. ಇನ್ನೊಂದು 2 ದಿವಸದಲ್ಲಿ ಮನೆ ಬಿಟ್ಟು ಓಡ್ತಾ ಇರ್ತಾಳೆ, ನೋಡ್ತೀರಿ. ಅವಳು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಕಣೆ. ನಾವ್ ಏನಂದ್ರು ಆಡಿದ್ರು ಯೋಚನೆನೇ ಮಾಡಲ್ಲ. ಹಾಳಾದವಳು ಎಲ್ಲಿಗೋಗಿದ್ದಾಳೆ? ಎಲ್ಲೋ ದೇವಸ್ಥಾನಕ್ಕೆ ಹೋಗಿರ್ಬೇಕು ಅತ್ತೆ. ಅಲ್ಲೇ ಎಲ್ಲೋ ಅಳ್ತಾ ಕುತ್ಕೊಂಡಿರ್ಬೇಕು. ಬರ್ಲಿ ಬಿಡಿ, ಇವತ್ತವಳು ಮನೆಗೆ ಬರ್ಲಿ, ಸರಿಯಾಗಿ ಮಾಡ್ತೀನಿ. ಅತ್ತೆ ಅತ್ತೆ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ನಿಮಗೋಸ್ಕರ ಪ್ರಸಾದ ತಂದೆ, ತಗೊಳ್ಳಿ. ನಿನಗೇನಂದ್ರೂ ಮರ್ಯಾದೆನೇ ಇಲ್ಲ ಅಲ್ವಾ? ಛೇ, ನೀಲು ಅವರೇ, ನೀವಾದರೂ ತಗೊಳ್ಳಿ. ಹಾ, ಭಾವನಾ, ಅಲ್ಲ ಅತ್ತೆ ಇಷ್ಟೆಲ್ಲ ಉಗಿದ್ರು ನೀವು ಇಷ್ಟು ಆರಾಮಾಗಿರೋದನ್ನು ನೋಡಿ ಖುಷಿ ಆಗುತ್ತಪ್ಪ. ನಾನೆಲ್ಲೋ ನೀವು ಬೇಜಾರು ಮಾಡಿಕೊಂಡು ಅಳ್ತಾ ಕೂತ್ಕೊಂಡ್ಬಿಟ್ಟಿರ್ತೀರಾ ಅಂತ ಅಂದ್ಕೊಂಡಿದ್ದೆ. ನೀಲು ಅವರೇ, ಅವರು ದೊಡ್ಡವರು, ಅವ್ರು ಏನೋ ಅಂತಾರೆ ಅಂತ ನಾನು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಮನೆ ನೆಮ್ಮದಿ ಎಲ್ಲ ಹಾಳಾಗಿ ಹೋಗುತ್ತಲ್ಲ. ಅದರಲ್ಲೂ ಅತ್ತೆ ಏನಾದರೂ ಹೇಳಿದ್ರೆ ಅದು ನನ್ನ ಒಳ್ಳೆಯದಕ್ಕೆ ಹೇಳ್ತಾರಲ್ವಾ. ನೀವಿಷ್ಟೊಂದು ಸ್ಟ್ರಾಂಗ್ ಆಗಿರೋದನ್ನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಬಿಡಿ. ನಮ್ಮವ್ರು ಏನಾದರೂ ಹೇಳಿದ್ರೆ ಆ ತಕ್ಷಣಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ, ಅದನ್ನೆಲ್ಲ ಮರಿತಾ ಹೋಗಬೇಕು. ಸಿದ್ದು ಅವ್ರಿಗೆ ನಾನು ಪ್ರಸಾದನೇ ಕೊಟ್ಟಿಲ್ಲ, ನಾನು ಹೋಗಿ ಕೊಟ್ಟು ಬರ್ತೀನಿ. ಏನಂತೆ ಅವಳದು? ಯಾಕೋ ಅವಳು ವರ್ಷನೇ ಬದಲಾಗ್ಬಿಟ್ಟಿದೆ. ಇಲ್ಲಿಂದ ಹೋಗ್ತಾ ಒಂಥರ ಇದ್ಲು, ಬರ್ತಾ ಏನೋ ಬದಲಾಗಿದ್ದಾಳೆ. ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ನೀಲು, ಇವರಿಬ್ರು ಮನೇಲಿರೋವಾಗ ಮಾತ್ರ ದೂರ ಇರೋ ಹಾಗೆ ನಾಟಕ ಮಾಡಿ ಹೊರಗಡೆ ಒಂದಾಗ್ತಿದಾರಾ ಅನ್ನಿಸ್ತಿದೆ. ನಾವಿಬ್ರು ಅವ್ರನ್ನ ದೂರ ಮಾಡಬೇಕು ಅಂದ್ಕೊಂಡಿದ್ರು ಅವರಿಬ್ರು ದೂರ ಆಗಿದ್ದಾರೆ ಅಂತ ನನಗೆ ಅನ್ನಿಸ್ತಿಲ್ಲ. ನಾವಿವತ್ತು ರಾತ್ರಿನೇ ಅವಳು ಏನು ಮಾಡ್ತಾಳೆ ಅನ್ನೋದನ್ನ ಕಾವಲು ಕಾಯಬೇಕು. ನೀಲು, ಅವಳು ಒಬ್ಬಳನ್ನೇ ಮಲಗೋಕೆ ಬಿಡದೆ ಕಣ್ಣಿಟ್ಟು ಕಾವಲು ಕಾಯಬೇಕು. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸರಿ ಬಿಡಿಯತ್ತೆ, ಅದನ್ನು ಮಾಡೇ ಬಿಡೋಣ. ಲಕ್ಷ್ಮೀ ನಿವಾಸ